ಸೂಪರ್ ಆಗಿದೆ ಹಣ್ಣು. ಆಮೇಲೆ ತಾಣ ನಡಿ ನೋಡೋಣ. ಮತ್ತೆ ಮತ್ತೆ ಬರಕ್ಕಾಗಲ್ಲ, ಹಣ್ಣು ಅಂಗಡಿ ಇದ್ರೆ ಇಲ್ಲಿ ಮಾತ್ರ. ಹೌದು, ಕಿವಿ ಫ್ರೂಟ್ಸ್ ಇದು ಮಾತ್ರ 180 180. ಇದು ಚೆನ್ನಾಗಿದೆ. ಇದು ಕಲರ್ ಇದೆ, ಕಲರ್ಲೆಸ್ ಇದೆ ಅಷ್ಟೇ. ಇದು ಲೋಕಲ್ ಬೆಳೆ, ಇದು ಬೇರೆ ಕಡೆಯಿಂದ ಬಂದಿರೋದಲ್ಲ, ಕರ್ನಾಟಕ ಬೆಳೆ. ಇಲ್ಲೇ ಬೆಳೆದ ಬ್ಲಾಕ್ ದ್ರಾಕ್ಷಿ ಇದೆ. ಇದು ಹಣ್ಣಿನ ಮಾರ್ಕೆಟಿಗೆ ಬಂದಿದ್ದೀವಿ. ವೆರೈಟೀಸ್ ಹಣ್ಣಿದೆ. ಯಾವ್ದಾವ್ದು ಎಷ್ಟೆಷ್ಟು ರೇಟ್ ಇದೆ ನೋಡುವ. ಈ ಸೈಡ್ ಬಿಡಿ. ಇದು 150 kg. ಬಟರ್ ಫ್ರೂಟ್ಸ್ ಹಾಳಾಗಿದೆ. ಸಪೋಟ ಹೆಂಗಣ್ಣ? ಹಣ್ಣಾಗಿಲ್ಲ. ಒಂದೊಂದು ಇಲ್ಲ. ಇದು ಹೆಂಗೆ ಕೆಜಿ ಅಮ್ಮ? ಇದು ಗುಡ್ಡೆ 100. ನಾಳೆ ರಜೆ ಬೇರೆ. ಓದ್ಕೊಂಡು ಓಡಾಡ್ಬೇಕಲ್ಲ ಇವಾಗ. 100 ರೂಪಾಯಿ ಅಂತೆ. ಫೋನ್ ಪೇ ಮಾಡು. ಜ್ಯೂಸ್ ಹಣ್ಣು ತಗೊಂಡ್ವಿ, 100 ರೂಪಾಯಿ ಗುಡ್ಡೆ. 2.5 kg ಬರ್ತಾ ಇದೆ. ನಮ್ಮ ಮನೆಯವ್ರು ಫೋನ್ ಪೇ ಮಾಡ್ತಾರೆ. ಅದಕ್ಕೆ ನೋಡ್ಕೊಂತ ಬರ್ಬೇಕು. ಈರುಳ್ಳಿ 100 ರೂಪಾಯಿಗೆ 7 kg ಮಾರ್ಕೆಟ್ ಅಲ್ಲಿ. ಮತ್ತೆ ಬೆಳ್ಳುಳ್ಳಿ ಬಂದು 100 ರೂಪಾಯಿಗೆ 1 kg. ಶುಂಠಿ 80 ರೂಪಾಯಿ kg. ಚೆನ್ನಾಗಿದೆ, ತಗೊಂಡ್ವಿ. ಅವರೆಕಾಯಿ ಐತೆ, ನನ್ನ ಕೈ ಹೋಯ್ತು. ಇನ್ನು ನೋಡ್ಕೊಂತ ಹೋಗೋದಾಯ್ತು. ನೋಡಿ, ಹೂವಿನ ಮಾರ್ಕೆಟ್ಗೆ ಹೋಗಿ ಇದೆಲ್ಲ ತಗೊಂಡು ಕೊಡ ಹಣ್ಣು ಬೈತ್ಲ.
ನೋಡಿ ಫ್ರೆಶ್ ಇರತ್ತ ಅಣ್ಣ. ನಿಂಬೆಹಣ್ಣು ತಗೊಂಡ್ವಿ 100 ರೂಪಾಯಿಗೆ ಒಂದು ಬಟ್ಲು ಇಟ್ಟಿದ್ದಾರೆ, ತಗೊಂಡೆ. ₹100 ಗುಡ್ಡೆ, 100 ರೂಪಾಯಿ ಗುಡ್ಡೆ. 20 ರೂಪಾಯಿ ಕ್ಯಾರೆಟ್. ಅಣ್ಣ 1 kg ಕೊಡಿ ಕ್ಯಾರೆಟ್. ಇರು ನಾನು ಮುಂದೆ ಹೋಗ್ತೀನಿ. ಮಾರ್ಕೆಟ್ ಒಳಗಡೆ ಬರ್ತಾ ಇದೀವಿ. ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ. ಮಾರ್ಕೆಟ್ ಒಳಗಡೆ ಹೋಗೋಣ ಮೆಜೆಸ್ಟಿಕ್ ಅಲ್ಲಿ. ನೋಡ್ತೀವಪ್ಪ ಏನ್ ಬೇಕು ತಗೊಳೋದು. ನೋಡ್ತೀನಿ. ಹಾ ಬಿಳಿ ಇದು ಪೂಜೆ ಐಟಮ್. ಒಂಬಳೆದು ಅಡಿಕೆದು. ಪೂಜೆ ಐಟಮ್ ಚೆನ್ನಾಗಿದೆ. ಪೂಜೆ ಐಟಮ್ ಇಲ್ಲಿ ಪೂಜೆ ಐಟಮ್ ಏನಾದ್ರೂ ಬೇಕಂದ್ರೆ ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ, ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿದೆ ಕಲರ್ಸ್. ಹಾಗೆ ನೋಡಕ್ ಬಂದಿವಿ. ಹಾ ಚೆನ್ನಾಗಿ ಮಾಡಿ ಕ್ಲೀನಾಗಿ ಬರ್ಬೇಕು. ಪೂಜೆ ಐಟಮ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು ಕುಂಕುಮ ಹೆಂಗ್ ಕೆಜಿ? ಇದು 220 ರೂಪಾಯಿ ಕೆಜಿ. ಇದು ಅಷ್ಟೇನಾ? ಅದು 240. ಅರಿಶಿನ ಇಲ್ಲ? ಅರಿಶಿನ ಇದೆ, ಫೈನ್ ಇದೆ, 220 ಇದೆ, 240 ಇದೆ, 280 ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬೇರೆ ಪೂಜೆ ಐಟಮ್, ಹೂವು ಐಟಮ್, ಹಣ್ಣು ಎಲ್ಲ ಸಿಗುತ್ತೆ. ಪೂಜೆ ಐಟಮ್ ಸಿಗುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಹಣ್ಣು ಹೂವು ಸಿಗುತ್ತೆ. ಈಗ ಹೂವಿನ ಮಾರ್ಕೆಟ್ಗೆ ಹೋಗೋಣ. ಆ ಕಡೆ ಹೂವಿನ ಮಾರ್ಕೆಟ್ ಇದೆ. ಇದು ಪೂಜೆ ಐಟಮ್ ಸಿಗುತ್ತೆ. ಎಲ್ಲ ಸಿಕ್ಬಿಡುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಇದು ತಾಮ್ರದ್ದು ಮಳೆ ಸಿಗುತ್ತಾ? ಅದು ಕೊಡಿ. ಎಷ್ಟು? ಒಂದು 10 ರೂಪಾಯಿ. 50 ಪೀಸ್ ತಗೊಳ್ಳಿ. ಇದು ಗೊತ್ತಾ? ಗುಲ್ಗಂಜಿ ಅಂತ. ಇದು 20 ರೂಪಾಯಿ. 10 ರೂಪಾಯಿಗೆ 5 ತಗೊಂಡಿ. ಹೂವಿನ ಮಾರ್ಕೆಟ್ ಒಳಗಡೆ ಹೋಗೋಣ ಬನ್ನಿ. ಅವೆಲ್ಲ ಬೇಡ, ಅದೆಲ್ಲ ಬೇಡ. ಹೇಳ್ಬೇಡ ನೀನು ಜೋರಾಗಿ. ಅಣ್ಣ ಎಷ್ಟೊಂದು? 2,000. ಒಂದು ಫೋಟೋ ಹೊಡಿ ನನಗೆ ಈ ಕಡೆಯಿಂದ. ಇದು ಬೇರೆ ತರ ಇದೆ. ಹಾ ಲೋಟಸ್ ಹಾರ, ಮದುವೆ ಹಾರ. ಎಷ್ಟು ಅಣ್ಣ ಇದು? 2,000 ಒಂದು. ಇದು ಅಷ್ಟೇನಾ? 2,000 ಒಂದು ಹಾರ. ಎರಡಕ್ಕೆ 2,000. ಚೆನ್ನಾಗಿದೆ. ಕಾಂಗ್ರೆಸ್ ಹೂವು ತರ ಐತಿ.
ಇದ್ ನೋಡ್, ಇದು ಬಟ್ಟೆ ಕಟ್ಟಿದಂಗೆ ಬಟ್ಟೆ ಇಟ್ಟಂಗಿದೆ. ಇದು ಇಡಿ ಹಸುಗು ಆನೆಗೆ ಮನೆಗೆ. ಸರ್ ಎಷ್ಟು ಬೆಲೆ? 2,200. ಕಟ್ ಮಾಡ್ಬಿಡ್ತಾರೆ ಅದು ಶೇಪಿಗೆ. ಶೇಪ್ ಚಂದ್ರು ಎಷ್ಟು ಇಲ್ಲಿ ಗಿಫ್ಟ್ ಐಟಮ್ ಸಿಗುತ್ತೆ ಇಲ್ಲಿ. ಹೌದು, ನಿಂಬೆಹಣ್ಣು ಎಷ್ಟ್ರಿ? 50, 60, 40. ನಾವ್ ಅಲ್ಲೇ ತಗೊಂಬಂದ್ಬಿಟ್ವಿ, ಅದಕ್ಕೆ ಕೇಳಿದ್ವಿ. ಹೂ ಕಟ್ತಾ ಇದಾರೆ ನೋಡು. ಅಣ್ಣ ಹೂ ಕಟ್ಟಿ ಇಲ್ಲಿ ಬೇರೆಯವರಿಗೆ ಪಾರ್ಸಲ್ಲ, ಇಲ್ಲಿ ಸೇಲಿಂಗ್ ಇಲ್ಲ. ಇದು ಯಾವ ಊರಿಗೆ ಹೋಗ್ತಾ ಇದೆ? ಕೆಲಸ ಇಲ್ಲ ಅಧಿಕಾರನ ಕೂತಾರನ್ರ. ಆಪಲ್ ಮಾಲೆ ಸರ್ ಎಷ್ಟಿದು? 5,000. ಚೆನ್ನಾಗಿದೆ. ಲೋಟಸ್ ಮಗ್ಗು, ಜಡೆ ಮಗ್ಗು. ನಾಳೆ ಮಹಿಳಾ ದಿನಾಚರಣೆಗೆ ಹಾಕೊಂಡು ಹೋಗು. ಚಿತ್ರದುರ್ಗದಿಂದ ಇದು ಸ್ಟಾರ್ಟ್ ಮಾಡೋದು. ಇದು ಒಂದೊಂದ್ ಸೈಡ್ ಹೇರಿಸ್ತಾರೆ, ಆಮೇಲೆ ಅಲ್ಲಿ ಫಿಕ್ಸ್ಡ್. ಇದು ಜಡೆ ಮಗ್ಗು ಅಂತೀವಿ. ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ 4 ಜನ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಇವತ್ತೇ ವರ್ಕ್ ಇದಕ್ಕೆ ಸೇಲ್ ಬಂದ. ಅದು ಸಿಗುತ್ತೆ. ಇಲ್ಲೇ ಐತಲ್ಲ ಅದು. ಈ ಒಳಗಡೆ ಹೋಗಿ ಬಲಗಡೆ ಹೋಗಿ ಅಲ್ಲಿ ಒಂದು ಇನ್ನೊಂದು ಮಾರ್ಕೆಟ್ ಇದೆ.
ಅದು ಹೂವುದು ಅದು ದೊಡ್ಡದು ಆ ಕಡೆದು. ನೀವು ಮುಂದೆ ಹೋಗಿ ರೈಟ್ ಅಲ್ಲಿ ಹೋಗಿ. ಇಲ್ಲಿ ಯಾರ ಬಿಡ್ತಾರೆ ಈ ಹೂವಿಂದ ಇಲ್ಲಿ ಇದು ಅಣ್ಣ ಇಲ್ಲಿ ಹೂವು ಇಲ್ಲಿಂದಲೇ ಇದು ಆಗದ, ಹಳ್ಳಿಯವ್ರ ಹಳ್ಳಿ ತಗೊಂಡೋಗದ. ಇಲ್ಲಿ ಹೂವು ಇಲ್ಲಿಂದ ತಗೊಂಡೋಗ್ತಾರ. ಏನ್ ಮಾಡ್ತಾರ, ಅದು ಒಟ್ಟೊಟ್ಟಿಗೆ ಕೊಡ್ತಾರ, ಮೂಟೆ ಮೂಟೆ ಹೋಲ್ಸೇಲ್ ರೇಟ್ ಅಲ್ಲಿ. ಹರಾಜು ಮಾಡ್ತಾ ಇದ್ದಾರೆ ಹೂವು, ಅದು ಬುಟ್ಟಿಗಟ್ಲೆ ಕೊಡ್ತಾರೆ, ಬ್ಯಾಗ್ 110, 112. ನೀವೀಗ ಹಾರ ಮಾಡ್ತೀರಾ? ಇದು 100 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರು ಹರಾಜು. 120ಕ್ಕೆ ಲಾಸ್ಟ್ ಆಯ್ತು ಇವರಿಗೆ. 1 kg ಅದು ಅಷ್ಟು ಇಡಿ ಹರಾಜ್ ಮಾಡ್ಕೊಂಡ್ ಬಂದ್ರಲ್ಲಿ. ಹರಾಜ್ ಮಾಡ್ಕೊಂಡು ಈ ಬ್ಯಾಗ್ ತೂಕ ಹಾಕಿ ಈಗ ಬಿಲ್ ಕೊಡ್ತಾರೆ. ಈಗ ಇವ್ರು ಎಷ್ಟಕ್ಕಾದ್ರೂ ಮಾರ್ಕೋಬಹುದು. 120 ರೂಪಾಯಿದಂಗ್ ತಗೊಂಡ್ರಿ. ಇವಾಗ ಬರೋದೊಂದು ಒಬ್ರು ತಗೊಂತಾರೆ, ಅವ್ರು ಬಂದ್ಮೇಲೆ ಇಲ್ಲಿ ತಗೊಂತಾರೆ. ಇದನ್ನ ಹಾರ ಮಾಡಿ ಇವ್ರು ಬಿಡಿ ಬಿಡಿ ಹೂವು ಎಷ್ಟು ಕಾರು ಮಾರ್ಬೋದು. ಆತರ ಬಂದಿರ್ತಾರೆ. 1 kg 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಣ್ಣ ಹೆಂಗ್ kg? 140. ಹೆಂಗ್ kg? முன்னாடி அவனை போயிடுச்சா என்ன? ಒಂದೂವರೆ ಕೊಟ್ಟಲ್ಲ. ಹಾ ಪಾತ್ರೆ ಐಟಮ್. ಫಸ್ಟ್ ಫ್ಲೋರ್ ಅಲ್ಲಿ ಪಾತ್ರೆ ಐಟಮ್ಸ್, ಕಬ್ಬಣದ ಐಟಮ್, ಫಂಕ್ಷನಿಂಗ್ ಮಾಡೋ ನೋಡ್ತೀವಿ, ತಗೊಳಲ್ಲ ಆಯ್ತಾ. ನಾವ್ ಯೂಟ್ಯೂಬರ್, ಇಲ್ಲೇ ಬಂದಿದೀವಿ. ಮತ್ತೆ ಬ್ಯಾಗ್ ಹಾ ಹೋಮ ಸುಡೋದು. ಇದು ಚಿಕ್ಕದಾಗ ಮನೇಲಿ ಹೋಮ ನೋಡ್ತೀವಿ ಅಷ್ಟೇ. ಪೂಜೆ ಸ್ಟ್ಯಾಂಡ್ ಕಬ್ಬಣದಿರುತ್ತೆ ಅಷ್ಟೇ. ಇದೇನಿದು? ವಸ್ತು ಇಡೋದು. ವಸ್ತು ಇಡೋದು. ಪಾರ್ತೆ ಇದು ಜಿಜಿದು ದೇವ್ರಿಂದ ಇಡೋದು ವಸ್ತು. ಹಾ ಈ ತರ. ಇದು ಕೂಡ ಬಡಿಯದೆ, ಕೆಳಗಿಡೋದಿಲ್ಲ. ಶೆಲ್ಫ್ ಮೇಲೆ ಕೆಳಗೆ ಇಡ್ಕೊಳಂಗೆ. ಇದು ಎಷ್ಟು ಸರ್? 600. ಇದು 300. ನಾನು ಮೇಲೆ ಬಡಿಯೋದ್ ಬೇಡ, ಕೆಳಗಡೆ ಶೆಲ್ಫ್ ಮೇಲೆ ಇಟ್ಕೊಳ್ಳೋಣ ಅಂತ. ಹಂಗೂ ಇಡ್ಬೋದಾ? ವಾವ್, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹೂವಿನ ಮಾರ್ಕೆಟ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕೇರ್ ಮಾರ್ಕೆಟ್. ಹೋಲ್ಸೇಲ್ ರೇಟ್. ಹಾ
ಇಲ್ಲಿ ಏನು ಏನೇನು ಸಿಗ್ಬೋದು? ಇಲ್ಲಿ ಪಾತ್ರೆ ಎಲ್ಲ ಸಿಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ. ಮಕ್ಳು ತೊಟ್ಟಿಲ್ ಸಿಗ್ತಾ ಇದೆ ಇಲ್ಲಿ ಹೋಲ್ಸೇಲ್ ರೇಟ್. ಫ್ಯಾನ್ಸಿ ಸ್ಟೋರ್. ಎಷ್ಟು ರೇಟಿಗೆ ಸಿಗ್ತವೆ ಅಂತ ಹೇಳ್ತೀರಾ? ಹಾ ಇದು ನೆಕ್ಲೆಸ್ ಹಾರ ಟಾಪ್ ವಾನಿಲಾ ಕಂಪ್ಲೀಟ್ ಸ್ವಲ್ಪ ಇದೆ. ಹಾ ರಿಟೇಲ್ ಮಾಡಿದಂಗೆ ರೇಟ್ ಜಾಸ್ತಿ ಇದೆ. ಹೋಲ್ಸೇಲ್ 550 ಆಗುತ್ತೆ 550. ಇದು ಒಂದ್ ಸೆಟ್, ಇದು ಎರಡು ಸೆಟ್. ಒಂದು ಸೆಟ್ ಇದೆ. ಒಂದ್ ಸೆಟ್ 550 ಆಗುತ್ತೆ. ಸೊ ಇದು 550. ನಾವು ಫಂಕ್ಷನ್ಗೆ ಬಾಡಿಗೆ ತಗೊಂತೀವಿ ಅಂದ್ರೆ 500 ರೂಪಾಯಿ ಇರುತ್ತೆ. ಎಲ್ಲಿ ಸಿಗುತ್ತೆ ಇದು? ಇಲ್ಲಿ ಕೇರ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಅಂಗಡಿ. 550. ಈ ದೇವ್ರಿಗೂ ಹಾಕ್ಬೋದು ವರಲಕ್ಷ್ಮಿ ಪೂಜೆ. ಪೂಜೆಗಳಿಗೆ ಹಾಕ್ಬೋದು. ಒಂದು ಪೂಜೆಗೆ ಹಾಕಿದ್ರೆ ಒಂದು ನಾವು ಯೂಸ್ ಮಾಡ್ಬೋದು. ಸೊ ಬೈತಲೆ ಸೆಟ್ ಇದೆ, ಇಯರಿಂಗ್ಸ್ ಇದೆ. ಸರ್ ತಗೊಳ್ಳಿ. ಹಿಂಗ್ ಫೋಟೋ ಇಡಿ, ಒಂದು ಫೋಟೋ. Dia mau teman apa gak? Karena bisa kira ya sebi kamu kira boleh teman. Ati ko hi magbayaya anga nomor card pade aku yo kaya ಚಕ್ಲಿ ಮಾಡೋದು. ಚಟ್ನಿ ಮಾಡತ್ತರ ಶಾವಿಗೆ ಮಾಡೋದು ಅನ್ಸುತ್ತೆ. ಅಯ್ಯಪ್ಪ ಇದು ವೆಯ್ಟ್ ಇದೆ. ಶಾವಿಗೆ ಮಾಡೋದು ಇಲ್ಲದೆ ಇದು ಎಗ್ರೆಸ್ ಮದುವೆ ಸಮಾರಂಭಗಳಿಗೆ ಮಾಡೋದಕ್ಕೆ ಇಲ್ಲಿ ಚೆನ್ನಾಗಿ ಸಿಗ್ತದೆ. ನೋಡಕ್ ಬಂದಿ. ವೆಹಿಕಲ್ ಸಾಮಾನು, ವೆಹಿಕಲ್ ಐಟಮ್ಸ್. ಹಾ ಗ್ಲೌಸ್ ಇಲ್ಲಿ ನೋಡು, ಇದು ಗ್ಲೌಸ್. ಲೆದರ್ ಬಟ್ಟೆ ಎಲ್ಲ ನೀರು ಹಾಕಂತಿದ್ದಲ್ಲ ಡ್ಯೂಟಿಗೆ ಯೂಸ್ ಮಾಡ್ದಂಗಿದ್ದೀವಿ. ಅದೇ ಗಲೀಜು ನೋಡಿ ಇದು. ಬಿಡು ಮುಟ್ಬಿಡು. ಯೂಸ್ ಮಾಡಿದಂಗೆ ಕಾಣಿಸುತ್ತೆ. ಯೂಸ್ ಮಾಡಿರೋದಾ? ಸೆಕೆಂಡ್ಸಾ? ಇದನ್ನ ತಗೊಳ್ಳೋದಾ? ಒಂದು ಪೀಸ್ ಕೊಡ್ತೀರಾ? ಡಸ್ಟ್ಬಿನ್ ಇದು ಅಪ್ಪ ಇದು ಸೆಕೆಂಡ್ಸ್ ಐಟಮ್ ಅಂತೆ. ಬುಷ್ ಬರ್ತೈತಲ್ಲ ಅದು ತಾನೆ, ಕಾರ್ಬನ್ ಬುಷ್. ಮ್ಯಾಗ್ನೆಟ್. ಮಾತಾಡ್ತಿದ್ದಾರೆ. ಫಾರಿನ್ ಅವ್ರು ಬಂದಿದ್ದಾರೆ ನಮ್ಮ ಮಾರ್ಕೆಟ್ ನೋಡೋದಕ್ಕೆ. ದೇವಸ್ಥಾನ ಸುತ್ತ ಹಾಕ್ತಾರಲ್ಲ ಹಾಗೂ ಅದು. ಸರ್ ನೇಮ್ ಎಲ್ಲ ಬರೆದು ಡಿಸೈನ್ ಮಾಡ್ತೀರಲ್ಲ, ದೇವಿ ನೇಮ್ ಎಲ್ಲ ಬರೆದು ದೇವಸ್ಥಾನದ ನೇಮ್ ಬರೆದು ಡಿಸೈನ್ ಮಾಡೋದು. ಡಿಸೈನ್ ಬರ್ಕೊಂಡಿರ್ತಾರೆ ಮೊದ್ಲೇ, ಆಮೇಲೆ ಹೂ ಕಟ್ತಾರೆ. ನಾನು ಹೆಂಗ್ ಕಟ್ತಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ದೇವಸ್ಥಾನ ಸುತ್ತ ಹೂವು ಡಿಸೈನ್ ಹಾಕ್ತಾರಲ್ಲ, ಅದು ಡಿಸೈನ್ ಮಾಡ್ತಾರೆ. ತ್ರಿಶೂಲ ಹೂವು ಮಾಡ್ತಾ ಇದಾರೆ ನೋಡಿ, ತ್ರಿಶೂಲ ಕಟ್ಟಿದ್ದಾರೆ. ಸೊ ನನ್ಗಿದು ಗೊತ್ತು.
ಹರಾಜಾಗಿರೋ ಹೂವು ಇದು. ಒಂದೊಂದು ಹೂವು ಒಂದೊಂದ್ ತರ ರೇಟ್, ಒಂದೊಂದ್ ಕೆಜಿ ಬೆಲೆ ಮಾಡಿ ಅದು ವೆಯ್ಟ್ ಹಾಕ್ಸ್ಕೊಂಡು ಅದು ಬೆಲೆ ಹೆಂಗಿದೆ. ಈ ಕಡೆ ಹೋಟೆಲ್ ಇದೆ, ವೆಜ್ ನಾನ್ ವೆಜ್ ಎಲ್ಲ ಹೋಟೆಲ್. ಫಿಶ್, ಮೀನ್ ತಲೆ. ಮೀನ್ ತಲೆ ಎಣ್ಣೆ ಕರ್ದಿದ್ದಾರೆ. ಇಲ್ಲ ಬಿಲ್ಪತ್ರೆ, ಬಿಲ್ಪತ್ರೆ ಪೂಜಿಗೆ. ಒಂದ್ ಪುಟ್ಟಿ ಇದು ಒಂದೆಲಗ ಸೊಪ್ಪು ನೋಡಿರ್ಲಿಲ್ಲ, ನಾನು ಕೂಡ ನೋಡ್ತಾ ಇದ್ದೀನಿ. ಇಲ್ಲಿ ಮಾರ್ತಾ ಇದ್ದಾರೆ. ಸರ್ ಎಷ್ಟು ಒಂದು? ಒಂದ್ ತಗ. ಇದು ಏನ್ ಕಾಯಿ? ಅದು ಸಾಂಬಾರ್ ಮಾಡೋದು. ಅದು ಕೂಡ ಇದೆ ತಗ. ಒಂದೆಲಗ ಸೊಪ್ಪು ನಾಟಿ ಅಂತೆ. ಅದು ಪಾಟ್ನಾಗ ಬೆಳಿತೀವಲ್ಲ ಅದಲ್ಲ, ಅದು ಯಾವ್ದು? ಬೆಳಿಗ್ಗೆ 10 ಗಂಟೆಗೆ KR ಮಾರ್ಕೆಟ್ಗೆ ಹೋದ್ವಿ. ಈಗ ಸಂಜೆ ಬರೋದಕ್ಕೆ ಎಷ್ಟಾಯ್ತು ಟೈಮು? 4 ಗಂಟೆ ಆಯ್ತು. ಸೊ 4 ಗಂಟೆಗೆ ಬಂದ್ವಿ. ಏನೇನು ತಗೊಂಬಂದ್ವಿ ಅಂತ ಹಂಗೆ ಜಸ್ಟ್ ತೋರಿಸ್ತೀನಿ. ನಿಮ್ಮೂರಲ್ಲಿ ಎಷ್ಟು ರೇಟ್ ಇರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯ್ತಾ. ಇದು 20 ರುಪೀಸ್. ನಮ್ಮ ಬೆಂಗಳೂರಲ್ಲಿ ಈ ಥರ ಸೊಪ್ಪು ಇದು 20 ರುಪೀಸ್. ಇದು ಪುದೀನ ಸೊಪ್ಪು, ಇದು ಕೂಡ 20 ರುಪೀಸ್. 10 ರುಪೀಸ್. ಇದು 10 ರುಪೀಸ್. ಇದು ಒಂದೆಲಗ ಸೊಪ್ಪು. ಅಯ್ಯೋ ಹಾಳಾಗೇ ಬಿಟ್ಟಿದೆ ಇದು ಒಂದೆಲಗ. ಇದು ಮಕ್ಳಿಗೆ ತಿನ್ಸಿದ್ರೆ ತುಂಬಾ ಒಳ್ಳೇದು. ನಾನು ನೋಡಿರ್ಲಿಲ್ಲ ಒಂದೆಲಗ ಸೊಪ್ಪು, ಮಾರ್ಕೆಟಲ್ಲಿ ಸಿಕ್ತು, ತಗೊಂಬಂದಿನಿ. 10 ರುಪೀಸ್ ಆಯ್ತಾ. ಮೆಕ್ಕೆಜೋಳ ತಗೊಂಬಂದ್ವಿ. ಮೆಕ್ಕೆಜೋಳ ಸ್ವಲ್ಪ ಬತ್ತಿದಂಗಾಗಿದೆ. ಸೊ ಇದು 50 ರುಪೀಸ್ಗೆ 5, 10 ರೂಪಾಯಿಗೊಂದು ತಗೊಂಬಂದ್ವಿ. ಫ್ರೂಟ್ಸ್ ಜಾಸ್ತಿ ತಗೊಂಬಂದ್ವಿ. ಇದೇನಿದು? ಹಸಿಮೆಣಸಿನ್ಕಾಯಿ 80 ರೂಪಾಯಿ kg ಬೆಂಗಳೂರಲ್ಲಿ. ಸೊ ನಿಮ್ಮೂರಲ್ಲಿ ಎಷ್ಟು ಅಂತ ಹೇಳಿ. ಚೆನ್ನಾಗಿದೆ ಫ್ರೆಶ್ ಅಲ್ಲಿ. ಸೊ ಖಾರ ಮೆಣಸಿನ್ಕಾಯಿ ಇಲ್ಲಿ ಬೆಂಗಳೂರಲ್ಲಿ 80 ರೂಪಾಯಿ ಕಿಲೋ. ಸೀಮೆ ಬದನೆಕಾಯಿ 20 ರೂಪಾಯಿ kg. ತರಕಾರಿ ಅಂತೂ ತುಂಬಾ ಚೀಪ್ ಆಗಿದೆ. ಪಾಪ ಬೆಳೆದವ್ರಿಗೆ, ರೈತರಿಗೆ ಏನಿಲ್ಲ, ತುಂಬಾ ಲಾಸ್. ಅಯ್ಯೋ ಇದು 100 ರುಪೀಸ್ 2.5 kg. ಬೇರೆ ಕಡೆ 100 ರೂಪಾಯಿಗೆ 3 kg ಇತ್ತು. ನಾವೆಲ್ಲ ಹೋಗಿ ಅದು ಜಾಸ್ತಿ ಇರತ್ತ ತಗೊಂಬಿಟ್ವಿ. ಇದೇನಿದು? ಶುಂಠಿ ಬೆಳ್ಳುಳ್ಳಿ. ನಾನು ಬಿಚ್ಚ ತಕ್ಕ ಇದು ಮಾಡು, ನಿಲ್ಸಿರು. ಸಪೋಟ 80 ರೂಪಾಯಿ kg. 60, 50 ಇತ್ತು. ಸೊ ನಾವು ಜಾಸ್ತಿ ಇರೋ ಕಡೆ ತಗೊಂಡ್ಬಿಟ್ವಿ ಸ್ಟಾರ್ಟಿಂಗ್ಗೆ. ಪ್ಯಾರ್ಲಕಾಯಿ ಕೂಡ 80 ರೂಪಾಯಿ kg. 2 ಸೇರಿ 1 kg ತಗೊಂಬಂದ್ವಿ. ಬೆಳ್ಳುಳ್ಳಿ 100 ರೂಪಾಯಿ kg ಇತ್ತು, 80 ರೂಪಾಯಿ kg ಇತ್ತು. ಶುಂಠಿ 60 ರೂಪಾಯಿ kg ಇತ್ತು, 80 ರೂಪಾಯಿ kg ಇತ್ತು. ಸೊ ನಾನು 80 ರೂಪಾಯಿ 20 ರೂಪಾಯಿ 1/4 kg ತಂದೆ. 100 ರೂಪಾಯಿಗೆ ಬೆಳ್ಳುಳ್ಳಿ ತಗೊಂಬಂದೆ. ಸೊ ಆನಿಯನ್ನು 7 ರೂಪಾಯಿ, ಅಲ್ಲ 7 ರೂಪಾಯಿ ಅಂತೀನಿ. ಸೊ ದಪ್ಪ ಈರುಳ್ಳಿನೇ ಎಷ್ಟು ಅಂದರೆ 100 ರೂಪಾಯಿಗೆ 7 kg ದಪ್ಪ ಈರುಳ್ಳಿ. 100 ರೂಪಾಯಿಗೆ 7 kg. ಸೊ ಗೋಡಂಬಿ ಖಾಲಿಯಾಗಿತ್ತು, ಮೊನ್ನೆ ಪಾಯಸ ಮಾಡೋದಕ್ಕೆ ಖಾಲಿಯಾಗಿತ್ತು, ತೊಗೊಂಬಂದೆ. ಇದು 1/4 kg 120, ಅಲ್ಲ 320. 220. ಇದು 200. ಟೋಟಲ್ ಇವೆರಡಕ್ಕೆ 450. ಇದು ಕೂಡ ಮಾರ್ಕೆಟಲ್ಲಿ ತಗೊಂಬಂದ್ವಿ.
ಸೊ ನಿಂಬೆಹಣ್ಣು ಫ್ರೆಶಾಗಿ ಚೆನ್ನಾಗಿತ್ತು, ನಾವೆಲ್ಲೋ ಕಡಿಮೆ ಅಂತ ತೊಗೊಂಬಂದ್ವಿ. ಇದು 100 ರೂಪಾಯಿ ಗುಡ್ಡೆ ತೊಗೊಂಬಂದ್ವಿ. ಇನ್ನೂ ಚೆನ್ನಾಗಿ 50 ರೂಪಾಯಿಗೆ ಇಷ್ಟೆಲ್ಲ ಇತ್ತು ಬೇರೆ ಕಡೆ. ಸೊ ನೋಡಿ ತೊಗೊಂಬರ್ಬೇಕು, ಮಾರ್ಕೆಟಲ್ಲಿ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಸೊ ಇದು 20 ರೂಪಾಯಿ kg ಕ್ಯಾರೆಟ್. ಇಷ್ಟು ಒತ್ಕೊಂಬರೋತ್ತಿಗೆ ಸಾಕಾಗೋತು. ಸೊ ಇದು ದ್ರಾಕ್ಷಿ 120 ರೂಪಾಯಿ kg. ನಮ್ಮ ಬೆಂಗಳೂರಲ್ಲಿ 120, ಬಿಜಾಪುರದಲ್ಲಿ 50 ರೂಪಾಯಿ 40 ರೂಪಾಯಿ, ಏನು ಅಲ್ಲಿ 30 ರೂಪಾಯಿ kg ಅನಿಸುತ್ತೆ. ಸೊ ಬೆಂಗಳೂರಲ್ಲಿ 120 ರೂಪಾಯಿ kg. ಏನು ಇದು ತಗೊಂಬಂದ್ವಿ ಪಾಸ್ತಾ. ಅಲ್ಲಿ ಮಾರ್ಕೆಟಲ್ಲಿ 20 ರೂಪೀಸ್ಗೆ ಒಂದು ಅರ್ಧ kg ಇಟ್ಟಿದ್ರು, ಪಾಸ್ತಾ ತಗೊಂಬಂದ್ವಿ. ಆಮೇಲೆ ಪಾನಿಪುರಿ. ಸೊ ಇದು ಒಂದು 60 ರೂಪೀಸ್ ಆಯ್ತು. ಇದು 20 ರೂಪೀಸ್ ಗುಡ್ಡೆ ಇಟ್ಟಾರೆ. ಸಾಸಿವೆ ಖಾಲಿಯಾಗಿತ್ತು ಮನೆಯಲ್ಲಿ, ಸಾಸಿವೆ ತಗೊಂಬಂದೆ 35 ರೂಪಾಯಿ 1/4 kg. ಸೊ ಇದು ನಮ್ಮ ಮಾರ್ಕೆಟ್ ಸಂತೆ ಇವತ್ತು. ಇಷ್ಟು ಒತ್ಕೊಂಬರೋದಕ್ಕೆ ಕೈ ಮೈ ಎಣ ಬಿದ್ದೋಗಿತ್ತು. ಈ ವಿಡಿಯೋ ಏನು ಅನ್ನಿಸ್ತು ಅಂತ ನೀವೇ ಹೇಳಬೇಕು ಲಾಸ್ಟಿಗೆ. ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು ಎಲ್ರಿಗೂ.